ಮನಸ್ಸಲ್ಲಿ ಯಾರೂ ಇರದ పచ్చి పచ్చిక మనసు చేశారో దెబ్బలు పడతే రాజా దెబ్బలు పడతే రో దెబ్బ దెబ్బ దెబ్బలు పడతే ನಗಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ ಹೃದಯ ಮೌನ ಹೆಲೋ ಬ್ಯಾಕ್ ಟು ಮೈ ನನ್ನ ಚಾನಲ್. ಯಾವ ಚಾನಲ್ ಅಂತ ಗೊತ್ತಿರ್ಬೋದು, ಪ್ರಿನ್ಸಸ್ ಕನ್ನಡ ಬ್ಲಾಗ್ ಅಂದ್ಬಿಟ್ಟು. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನಾನು ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿದೆ ಅಂದರೆ ಮೈಲಾರದಲ್ಲಿದೆ, ರಾಣೆಬೆನ್ನೂರು ಆ ಕಡೆ ಸೈಡ್ ಬರುತ್ತೆ. ನಾನು ಆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಮನೆ ದೇವ್ರ ದೇವಸ್ಥಾನ ಅದು. ಬನ್ನಿ ಹೋಗೋಣ. ನಾನು ಅಲ್ಲೇನು ಮಾತಾಡಿಲ್ಲ, ವಾಯ್ಸ್ ಓವರ್ ಕೊಡ್ತಿದ್ದೀನಿ, ನೋಡ್ಬೋದು ನೀವು. ನಾನು ಫಸ್ಟ್ ಸೀಟಲ್ಲಿ ಕೂತ್ಕೊಂಡು ಮುಂದೆಗಡೆ ತೋರಿಸ್ತಾ ಇದ್ದೀನಿ ನಿಮಗೆ ಏನೇನು ಇರ್ತಾ ಅಂತ. ಅಲ್ಲಿ ಪೊಲೀಸವ್ರು ಬೇರೆ ಅಂದರೆ ಇನ್ಶೂರೆನ್ಸ್ ಎಲ್ಲ ಕೇಳ್ತಾ ಇದ್ದರು, ರಾಣೆಬೆನ್ನೂರು ಟೋಲ್ ಹತ್ರ ನೋಡ್ಬೋದು. ನಾನು ಏನಪ್ಪ ಹಿಂಗೆ ಕೇಳ್ತಿದ್ರಲ್ಲ ಅಂದ್ಕೊಂಡೆ. ಮತ್ತು ನಾವು ಕಂಟಿನ್ಯೂಸ್ ಆಗಿ ಹೋಗಲಿಲ್ಲ, ಬ್ರೇಕ್ ತೊಗೊಂಡೇ ಹೋಗಿದ್ದೀವಿ. ಒಂದು ಕಲ್ಲಂಗಡಿ, ಜ್ಯೂಸ್, ಹಾಯಿ ಫುಡ್. ಮತ್ತು ನೋಡ್ಬೋದು ಇಲ್ಲಿ ಮೈಲಾರಕ್ಕೆ ರೀಚ್ ಆದ್ವಿ. ಎಷ್ಟು ಜನ ತುಂಬಿದ್ದಾರೆ ಅಂದರೆ, ಜಾತ್ರೆ ಟೈಮಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಇವತ್ತು ತುಂಬ ಜನ ಇದ್ದರು. ನನಗೆ ದೇವರಿಂದ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೆಗಿಲಿಕ್ಕೆ ಟೈಮ್ ಆಗಲಿಲ್ಲ, ಅಷ್ಟು ಜನ. ಏನು ನೀವು ನೋಡ್ಬೋದಲ್ಲಿ ಹೊಳೆ ಹತ್ರ ಎಷ್ಟು ಜನ ತುಂಬಿದ್ದಾರೆ ಅಂತ ನಾನು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಜನ ಅಪ್ಪ, ಆ ನದಿ ಹತ್ರನೇ ಅಷ್ಟು ಅಂದರೆ ದೇವಸ್ಥಾನದ ಹತ್ರ ತುಂಬ ಜನ ಇರ್ತಾರೆ ಅಂದರೆ ತುಂಬ ಜನ ಇದ್ದಾರೆ. ನಿಮಗೆ ರಿಯಲಿ ನಾನು ವೀಡಿಯೋ ಮಾಡೋಕ್ಕೂ ಕೂಡ ಅಷ್ಟು ಇದಿರಲಿಲ್ಲ, ಫುಲ್ಲು ಸೆಕೆ ಬೇರೆ ಇತ್ತು, ನನ್ನ ಕಾಲೆಲ್ಲ ಊದ್ಬಿಟ್ಟಿತ್ತು. ನೋಡ್ಬೋದು ನೀವು, ತುಂಬ ಅಂದರೆ ಉರಿ ಇತ್ತಿದ್ದಾರೆ. ಅಲ್ಲಿ ಹಣ್ಣು ಕಾಯಿ ಎಲ್ಲ ತೊಗೊಂಡಿದ್ವಿ, ತುಂಬ ರಶ್ ಹಾಕಿದ್ರು. ಅಲ್ಲೆಲ್ಲ ದಾಟ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸಾಕಾಗೋಯ್ತಪ್ಪ. ಅದರಲ್ಲಂತೂ ಮುಗಿಸ್ಕೊಂಡೇ ಬರ್ತಿದ್ದಾರೆ. ನನಗಂತೂ ಫುಲ್ಲು ಸಿಟ್ಟಾಗ್ತಿತ್ತು. ಆಮೇಲೆ ನಮ್ಮ ಅಪ್ಪ ಹೇಳಿ ಸ್ವಲ್ಪ ಜಾಗ ಆದಮೇಲೆ ಹೋಗಿದ್ದೀನಿ. ಎಲ್ಲ ದರ್ಶನ ಆದಮೇಲೆ ಊಟಕ್ಕೆ ಪ್ರಸಾದ ಇತ್ತು, ಪಾಯಸ, ಅನ್ನ ಸಾಂಬಾರು ಎಲ್ಲ ಇತ್ತು. ನಾವು ಹೋಗೋಷ್ಟಕ್ಕೆ ಪಲ್ಯ ಎಲ್ಲ ಖಾಲಿ ಆಗಿತ್ತು, ಬಟ್ ಪ್ರಸಾದ ಅಲ್ವಾ, ಎಷ್ಟಿದ್ರೂ ಸಾಕಾಗುತ್ತೆ. ನೋಡ್ಬೋದು, ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ ಊಟ ಮಾಡಿದ್ವಿ. ಈ ದೇವಸ್ಥಾನ ನನಗೆ ಪೀಸ್ಫುಲ್ಲಾಗಿ, ನನಗೆ ಒಂಥರ ಕಾಮಾಗಿರುತ್ತೆ. ನನ್ನ ದೇವಸ್ಥಾನ ನೋಡೋ ಒಂಥರ ರೋಮಾಂಚನ ಆಗುತ್ತೆ ಮೈಗೆ. ಈಗ ನೋಡ್ಬೋದು, ನಾವು ಹೋಗ್ತಾ ಇದ್ದೀವಿ ರಿಟರ್ನ್. ನನ್ನ ಮುಖ ಫುಲ್ ಆಫ್ ಟ್ಯಾನ್. ನೀವು ನೋಡ್ಬೋದು ಎಷ್ಟು ಟ್ಯಾನ್ ಆಗಿ ಹೋಗಿದೆ ನನ್ನ ಮುಖ ಅಂತ. ಓ ಮೈ ಗಾಡ್. ಈಗ ದಾವಣಗೆರೆಗೆ ರೀಚ್ ಆಗಿದ್ದೀವಿ. ದಾವಣಗೆರೆಯಲ್ಲಿ ಹಾಗೆ ನೋಡ್ತಾ ಇದ್ದೆ, ಏನೂ ತೊಗೊಂಡ್ಲಿಲ್ಲ. ಅಲ್ಲಿ ಮಂಡಕ್ಕಿ ಮೆಣ್ಸಿಕಾಯಿನ ತಿಂದ್ವಿ. ನಾನು ಅಲ್ಲಿ ಏನು ವೀಡಿಯೋ ಮಾಡಿಲ್ಲ, ನಾನು ಏನೇನು ತಿಂದಿರೋ ಯಾವ್ಯಾವ ವೀಡಿಯೋನೂ ಮಾಡಿಲ್ಲ. ನೋಡ್ಬೋದು, ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಏನೇ ಆದರೂ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಏನೋ ಒಂಥರ ಫೀಲ್. ಹೋಗ್ತಿದ್ದೀವಲ್ಲ ಮನೆಗೆ ಅಂದರೆ ನಮಗೆ ಫುಲ್ಲು ಮೈಕೈಲೆಲ್ಲ ನೋವು ಬಂದುಬಿಟ್ಟಿತ್ತು ಆಲ್ರೆಡಿ. ನನಗೆ ಒಂಥರ ಕುತ್ಕೊಂಡು ಇವಾಗ ತುರುಬು ಕಟ್ಕೊಂಡ್ಬಿಟ್ಟೆ. ನನಗಂತೂ ಬಿಸಿಲು ಸಾಕಾಗಿ ಹೋಗ್ಬಿಟ್ಟಿತ್ತು. ಬೇರೆ ಕೂದಲು ಬಿಟ್ಟಿದ್ನಲ್ಲ, ಆ ಬಿಸಿಲಲ್ಲಂತೂ ನಂಗೆ ಹೇಳೋಕ್ಕಾಗಲ್ಲ ಅದನ್ನು, ಅಷ್ಟು ಇದಾಗಿ ಹೋಗ್ಬಿಟ್ಟಿತ್ತು. ಮನೆಗೆ ಬಂದು ಸ್ವಲ್ಪ ಇದಾಗಿ ಸ್ವಲ್ಪ ಫಿಲ್ ಮಾಡಿಟ್ಟಿದ್ದೀನಿ. ವಾಟರ್ ಕ್ಯೂಬ್ಸ್ ಮಾಡೋಣ, ಐಸ್ ಕ್ಯೂಬ್ಸ್ಗೆ ಅಂತ ವಾಟರ್ ಫಿಲ್ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಮಮ್ಮಿ ರಾತ್ರಿ ಡಿನ್ನರ್ಗೆ ರೈಸ್ ಬಾತ್ ಮಾಡಿದ್ರು, ಊಟ ಮಾಡ್ತಾಯಿದ್ದೀನಿ. ನೋಡ್ಬೋದು. ಮತ್ತು ಸ್ವಲ್ಪ ಹೋಮ್ವರ್ಕ್ಸ್ ಮತ್ತು ಯೂನಿಟ್ ಟೆಸ್ಟ್ ಎಲ್ಲ ಇದ್ವಲ್ಲ, ಹಾಗಾಗಿ ಓದ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.